ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆ್ಯಕ್ಚುಲಿ ಇವತ್ತು ಮೇ 1 ಕಾರ್ಮಿಕರ ದಿನಾಚರಣೆ. ಆ್ಯಕ್ಚುಲಿ ವ್ಲಾಗ್ ಸ್ವಲ್ಪ ಒಂದೆರಡು ದಿನ ಲೇಟಾಗಿ ಬರ್ಬೋದೇನೋ ಗೊತ್ತಿಲ್ಲ. ಸೊ ಬೆಳಗ್ಗೆ ಮಾರ್ನಿಂಗ್ ಬೇಗ ಎದ್ದು ಸ್ವಲ್ಪ ಮಾರ್ಕೆಟ್ಗೆಲ್ಲ ಹೋಗೋದಿತ್ತು. ಹಾಗೆ ಸ್ವಲ್ಪ ಸೈಬರ್ ಸೆಂಟ್ರಿಗೆ ಹೋಗಬೇಕಿತ್ತು. ಹಂಗಾಗಿ ರೆಡಿ ಆಗಿಬಿಟ್ಟು ಹಾಗೆ ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ಲು. ಅವ್ರ ಮಗಳದ್ದು ಬರ್ಡೇ ಕೂಡ ಇತ್ತು. ಸೊ ಅವಳು ಕೇಕ್ ತೊಗೊಳಕ್ಕೆ ಅಂತ ಬರಬೇಕಿತ್ತು. ಅದಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ಲು. ಸೊ ಅವ್ರ ಮನೆ ಹತ್ರ ವೆಯ್ಟ್ ಮಾಡ್ತಾಯಿದ್ದೆ. ಅವಳು ಕೂಡ ರೆಡಿಯಾಗಿ ಇನ್ನೇನು ಹೊರಡಬೇಕು. ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿದ್ವಿ. ಮೊದಲು ಅಲ್ಲಿ ನಮ್ಮೂರಲ್ಲಿ ಬಸ್ ಸ್ಟ್ಯಾಂಡ್ ಇತ್ತು. ಇವಾಗ ರೋಡೆಲ್ಲ ದೊಡ್ಡದು ಮಾಡಿದಾರಲ್ಲ, ಬಸ್ ಸ್ಟ್ಯಾಂಡ್ನ ಡೆಮಾಲಿಷ್ ಮಾಡಿಬಿಟ್ಟಿದ್ದಾರೆ. ಸೊ ಬಿಸಿಲು ಹೆವಿಯಾಗಿದ್ದರಿಂದ ನಮಗಂತೂ ಆಟೋನೇ ಬಂದ್ಬಿಡ್ತು. ಸೊ ಬಸ್ ಕಾಯಕ್ಕೆ ಹೋಗಲಿಲ್ಲ, ಆಟೋದಲ್ಲೇ ಹೊರಡೋಣ ಅಂದ್ಬಿಟ್ಟು ಬೇಗ ಬೇಗ ಹೊರಟ್ವಿ. ಸೊ ಅವಳು ನಾನು ಹಾಗೆಯೇ ನಾನು ಅಲ್ಲಿ ಮಾರ್ಕೆಟ್ ಹತ್ರ ಹೇಳ್ಕೊಂಡೆ. ಅವಳು ಸ್ವಲ್ಪ ಕೆಳಗಡೆ ಅಲ್ಲಿ ಫೋನ್ ಏನೋ ರಿಪೇರಿ ಕೊಟ್ಟು ಅಲ್ಲಿಗೆ ಹೋಗಿದ್ಲು. ಸೊ ಮಾರ್ಕೆಟಲ್ಲಂತೂ ಕಾಲಿಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಬಿಸಿಲು. ಎಷ್ಟು ರೇಟ್ ಜಾಸ್ತಿ ಆಗಿದೆ, ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ತರಕಾರಿಗಳೆಲ್ಲ ಗಗನ ಮುಟ್ಟಿದೆ ಅಂತ ಹೇಳ್ಬೋದು. ಸೊಪ್ಪುಗಳಂತೂ ಯಪ್ಪ ಎವಿ ಕಾಸ್ಟ್ಲಿ. ಸಬ್ಸಿಗೆ ಸೊಪ್ಪು ಒಂದೇ ಒಂದು ಕಟ್ಟು 40 ರೂಪಾಯಿ, ಜಸ್ಟ್ ಒಂದೇ ಒಂದು ಕಟ್ಟು ಚಿಕ್ಕದಷ್ಟೇ, ಅಷ್ಟು ಕಾಸ್ಟ್ಲಿ ಆಗಿದೆ. ಒಂದು ತರಕಾರಿನೂ ಹಗ್ಗ ಇಲ್ಲ, ಎಲ್ಲ ಜಾಸ್ತಿನೇ ನೋಡಿ. ಮತ್ತು ಸೊಪ್ಪೆಲ್ಲ ಬಾಡ್ಕೊಂಡು ಬಿಟ್ಟಿದ್ದಾವೆ. ಬೇಗ ಬೇಗ ತರಕಾರಿ ಎಲ್ಲ ತೊಗೊಂಡು ಮನೆಗೆ ಬೇಗ ಬಂದುಬಿಟ್ಟೆ. ನಾನಂತೂ ಬಿಸಿಲಲ್ಲಿ ಇರೋಕ್ಕಾಗಲಿಲ್ಲ. ಹಾಗೆ ಬಂದಮೇಲೆ ಸ್ವಲ್ಪ ಫೋಟೋಸ್ ತೆಗಿ ಅಂತ ಹೇಳಿದ್ಲು ಬರ್ತಡೇದು. ಅದೇ ನಮ್ಮ ಫ್ರೆಂಡ್ ಮಗಳದ್ದು ಬರ್ಡೇ ಇತ್ತು ಅಂತ ಹೇಳಿದ್ನಲ್ವ. ಸೊ ಅವಳದು ಫೋಟೋಸ್ ಎಲ್ಲ ತೆಗಿತಾ ಇದ್ದೆ. ಸೊ ನೈಟು ಬರ್ತಡೇ ಇದೆ ಅವಳದು. ಸೊ ಇನ್ವೈಟ್ ಮಾಡಿದ್ದಾಳೆ ನನ್ನ ಫ್ರೆಂಡು, ಹೋಗಬೇಕು. ಹಾಗೆ ತರಕಾರಿ ಎಲ್ಲ ತಂದಿದ್ದೆ ಅಲ್ವಾ, ಹಂಗಾಗಿ ಮಧ್ಯಾಹ್ನಕ್ಕೆ ಬೆಂಡೆಕಾಯಿದು ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡೆ. ಸೊ ಸಿಕ್ಕಾಬಟ್ಟೆ ಇಷ್ಟ ನನಗಂತೂ ಬೆಂಡೆಕಾಯ್ದು ಗೊಜ್ಜು ಅಂದರೆ. ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ನನ್ನ ತಮ್ಮ ಮತ್ತು ನಾನು ಯಾವಾಗಲೂ ಅಷ್ಟೇ ಬೆಂಡೆಕಾಯಿ ಗೊಜ್ಜು ಮಾಡಮ್ಮ ಅಂತ ಜಾಸ್ತಿ ಅದನ್ನೇ ಮಾಡಿಸ್ಕೊಂಡು ತಿಂತಾಯಿದ್ವಿ. ಹಾಗೆ ಓದೋ ಮಕ್ಳಿಗೂ ಕೂಡ ತುಂಬ ಒಳ್ಳೆಯದು, ಬುದ್ಧಿ ಚುರುಕಾಗಿಸುತ್ತೆ. ಹಾಗಾಗಿ ನಮ್ಮಮ್ಮ ಅದನ್ನು ಜಾಸ್ತಿ ಮಾಡ್ತಾಯಿದ್ರು. ರೊಟ್ಟಿಗಂತೂ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ, ಹಾಗೆ ದೋಸೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನೇ ಮಾಡೋಣ ಅಂತ ಮಾಡಿಬಿಟ್ಟು ಹಾಗೆ ಚಪಾತಿ ಕೂಡ ಹಾಕ್ಕೊಂಡಿದ್ವಿ. ಸೊ ಯಾವಾಗಲೂ ಅಷ್ಟೇ ಬೆಂಡೆಕಾಯಿನ ಉರಿಬೇಕಾದ್ರೆ ಕೆಲವರು ಲೋಳೆ ಆಗುತ್ತೆ ಅಂತ ಹೇಳ್ತಾರಲ್ವ. 1-2 ಡ್ರಾಪಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಉರಿಯೋದ್ರಿಂದ ಅದು ಲೋಳೆ ಆ ಥರ ಏನೂ ಕೂಡ ಆಗಲ್ಲ. ಮತ್ತು ಕೆಲವರು ಸಕ್ಕರೆ ಅರಿಶಿನ ಆ ಥರ ಎಲ್ಲ ಯೂಸ್ ಮಾಡ್ತಾರೆ, ಅವೇನು ಅವಶ್ಯಕತೆ ಇಲ್ಲ. ಜಸ್ಟ್ 1-2 ಡ್ರಾಪ್ ಎಣ್ಣೆ ಹಾಕ್ಕೊಂಡು ನೀವು ಫ್ರೈ ಮಾಡಿ ನೋಡಿ, ಬೇಕಾದರೆ ಒಂಚೂರು ಕೂಡ ಲೋಳೆ ಬರಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಗೊಜ್ಜು ಅಥವಾ ಸಾಂಬಾರು. ನೀವೇನೇ ಮಾಡಿ ತುಂಬ ಚೆನ್ನಾಗಿರುತ್ತೆ, ಲೋಳೆ ಥರ ಏನೂ ಅನಿಸಲ್ಲ. ಹಾಗೆ ಊಟ ಮಾಡಿ ಮಲ್ಕೊಂಡು ಇನ್ನೇನು ಸಾಯಂಕಾಲ ಆಯಿತು. ಖುಷಿದು ಬರ್ಡೇ ಪಾರ್ಟಿಗೆ ರೆಡಿಯಾಗಿ ನಾನು ಮತ್ತು ನನ್ನ ಮಗಳು ಹೋಗಿದ್ವಿ. ಸೊ ರೆಡಿ ಅಂತ ಏನಿಲ್ಲ, ಜಸ್ಟ್ ಮನೆ ಪಕ್ಕನೇ ಅಲ್ವಾ, ಹಂಗಾಗಿ ಹೋಗಿದ್ವಿ ಅಷ್ಟೇ. ಸೊ ಹೋಗಿ ಅವಳದು ಬರ್ತಡೇ ಇದ್ದಿದ್ದರಿಂದ ಕೇಕ್ ಎಲ್ಲ ಕಟ್ ಮಾಡೋವರೆಗೂ ಇದ್ಬಿಟ್ಟು ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಸೊ ಇವಳು ಅಂದರೆ ನನಗೆ ಫ್ರೆಂಡ್ಸ್ ಸರ್ಕಲ್ ಸ್ವಲ್ಪ ಜಾಸ್ತಿನೇ. ಯಾಕಂದರೆ ನಮ್ಮ ಮನೆ ಹತ್ರ ಒಂದು ಕಡಿಮೆ ಅಂದ್ರೂ ನಾವು ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ಒಂದು 20-30 ಜನ ಫ್ರೆಂಡ್ಸ್ ಇದ್ದರು. ಎಲ್ಲ ನಮ್ಮ ಏಜವರೇ, ನಮಗಿಂತ ಒಂದು 2 ವರ್ಷ 3 ವರ್ಷ ದೊಡ್ಡವರು ಚಿಕ್ಕವರು ಆ ಥರ. ಸೊ ಇವಳು ಅಷ್ಟೇ, ದಿವ್ಯಾ ಅಂತ, ದಿವ್ಯನ ಮಗಳು ಇವಳು. ಸೊ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಹೆಂಗೆ ಆಟಾಡ್ತಿದ್ವಿ ಅಂದರೆ ಸಖತ್ತಾಗಿ ಬರೀ ಕುಣಿಯೋದೆ ಯಾವಾಗ್ಲೂ. ಇವಳೇನೆ ಖುಷಿ, ಅವರ ಮೊದಲನೇ ಮಗಳು ಇವಳು. ಸೊ ಇವಳು ಹುಟ್ಟಿದಾಗಂತೂ ನಾನು ಜಾಸ್ತಿ ಅವ್ರ ಮನೆಯೇ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ, ಎದ್ದು ಬಿದ್ದು ಅಲ್ಲೇ ಇರ್ತಿದ್ದೆ ಅವಳನ್ನ ನೋಡ್ಕೊಂಡು ಆಟ ಆಡಿಸ್ಕೊಂಡು. ಆದರೆ ಎಷ್ಟು ಬೇಗ ದೊಡ್ಡವಳಾಗ್ಬಿಟ್ಟಿದ್ದಾಳೆ ಅಂದರೆ ಗೊತ್ತೇ ಆಗ್ತಾಯಿಲ್ಲ. ಇವಳೇನೆ ದಿವ್ಯಾ. ನಾನು ಇವಳು ಮೀಟ್ ಮಾಡಿ ಸುಮಾರು ಒಂದು 2-3 ವರ್ಷನೇ ಆಗಿತ್ತೇನೋ. ಅಂದರೆ ಪಕ್ಕದ ಮನೆಯೇ, ಹತ್ರನೇ. ಬಟ್ ಅವಳಿದ್ದಾಗ ನಾನು ಬರ್ತಿರ್ಲಿಲ್ಲ, ನಾನಿದ್ದಾಗ ಅವಳು ಬರ್ತಿರ್ಲಿಲ್ಲ. ಸೊ ಇವತ್ತು ಮಗಳು ಬರ್ತಡೇಗೆ, ಹಾಗೆ ರಜಾ ಕೂಡ ಇದೆಯಲ್ವಾ, ಅವಳು ಕೂಡ ಇಲ್ಲೇ ಇದ್ದಾಳೆ, ಹಂಗಾಗಿ ನನಗೆ ಸಿಕ್ಕಿದ್ಲು. ಸೊ ಅವ್ರ ಮನೆಗೆ ಹೋಗಿ ಅವಳದು ಬರ್ಡೇ ಎಲ್ಲ ಇತ್ತಲ್ವ ಪಾಪುದು, ಅವಳು ಕೇಕೆಲ್ಲ ಕಟ್ ಮಾಡಿಸ್ಕೊಂಡು ಬಂದ್ವಿ. ಹಾಗೆ ಕೆಲವ್ರು ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ನಿಮಗೆ ಫ್ರೆಂಡ್ಸ್ ಸ್ವಲ್ಪ ಜಾಸ್ತಿ ಅಲ್ವಾ, ಯಾವಾಗಲೂ ಫ್ರೆಂಡ್ಸ್ ಅಂತ ಇರ್ತಿರಲ್ಲ ಅಂತ. ಹೌದು, ಜೀವನದಲ್ಲಿ ಏನು ಸಂಪಾದನೆ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಅಟ್ಲೀಸ್ಟ್ ಫ್ರೆಂಡ್ಶಿಪ್ ಆದ್ರೂ ಸಂಪಾದನೆ ಮಾಡಬೇಕು. ಯಾಕಂದರೆ ದುಡ್ಡು ಕಾಸು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದರೆ ಫ್ರೆಂಡ್ಸು ಫಾರ್ ಎವರ್ ಅಂತಲೇ ನನಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಸಿಚುವೇಷನಲ್ಲಾದರೂ ಅಟ್ಲೀಸ್ಟ್ ಅವ್ರ ಕೈಲಾದದ್ದಂತೂ ಮಾಡೇ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ. ಸೊ ಹಂಗಾಗಿ ನನಗೆ ಸ್ವಲ್ಪ ಫ್ರೆಂಡ್ಸ್ ಜಾಸ್ತಿನೇ. ಯಾರೇ ಆದ್ರೂ ಅಷ್ಟೇ ನಾನು ಬೇಗ ಮಿಂಗಲ್ ಆಗೋಯ್ತೀನಿ.
ಅವರೂ ಅಷ್ಟೇ, ಅಂದರೆ ನಮ್ಮಲ್ಲಿ ಒಂದು ಖುಷಿ, ಒಂದು ಎನರ್ಜಿ ಅಥವಾ ನಗು ಮುಖ ಅನ್ನೋದಿದ್ದರೆ ನಾವು ಎಂಥವರು ಕೂಡ ಫ್ರೆಂಡ್ ಆಗ್ತಾರೆ ಅನ್ನೋದು ನನ್ನ ಒಂದು ಒಪಿನಿಯನ್ನು. ಹಾಗೆ ಮತ್ತು ಏನಕ್ಕಪ್ಪ ಅಂದರೆ ಇವಾಗ ಅಮ್ಮನ ಮನೇಲಿ ಅಂದರೆ ನಾವು ಚಿಕ್ಕದ್ರಿಂದ ಬೆಳೆದಿರ್ತೀವಿ. ಸೊ ಓದಿರೋದೆಲ್ಲ ಇಲ್ಲೇ ಅಲ್ವಾ, ಅಕ್ಕಪಕ್ಕನೇ. ಹೈಸ್ಕೂಲು ಇಲ್ಲೇ ಪಕ್ಕದ ಊರಲ್ಲೇ ನಾನು ಓದಿದ್ದು. ಹಾಗೆ ಕೆ ಆರ್ ಪೇಟೆಯಲ್ಲಿ ನಂದು ಡಿಗ್ರಿ ಮತ್ತು ಪಿ ಯು ಎಲ್ಲ ಆಗಿರೋದು. ಫ್ರೆಂಡ್ಸ್ ಸರ್ಕಲ್ ಸ್ವಲ್ಪ ಜಾಸ್ತಿನೇ ಇದೆ ನನಗಂತೂ. ಸೊ ಎಲ್ಲರೂ ಅವಾಗವಾಗ ಸಿಗ್ತಾ ಇರ್ತಾರೆ, ಮಾತಾಡಿಸ್ತಾ ಇರ್ತಾರೆ, ತುಂಬ ಖುಷಿಯಾಗುತ್ತೆ. ಇನ್ನು ಹಸ್ಬೆಂಡ್ ಮನೆಗೆ ಹೋದರೆ ಅಂದರೆ ಸ್ವಲ್ಪ ದೂರ ಇದೆ ನಮ್ಮ ಹಸ್ಬೆಂಡ್ ಮನೆ ಇಲ್ಲಿಂದ, ಹಾಗಾಗಿ ಜಾಸ್ತಿ ಯಾರೂ ಸಿಗಲ್ಲ. ಅದೇ ಒಂದು ಬೇಜಾರು ನನಗಂತೂ. ಹತ್ರ ಇದ್ದರೆ ಮೀಟ್ ಮಾಡ್ತಾ ಇರ್ಬೋದು ಅವಾಗವಾಗ, ಅಂದರೆ ಸ್ವಲ್ಪ ದೂರ ಅಲ್ವಾ, ಹಾಗಾಗಿ ಆಮೇಲೆ ನಾವು ಏನು ಜಾಸ್ತಿ ಬರ್ತಾ ಇರಲ್ಲ ಅಲ್ವಾ, ಹಂಗಾಗಿ ಜಾಸ್ತಿ ಸಿಗಲ್ಲ. ಸೊ ಸಿಕ್ಕಾಗ್ಲೇ ಮಾತಾಡಿಸ್ಕೊಂಡು ಖುಷಿ ಪಡೋದು ಅಷ್ಟೇ. ಅಮ್ಮನ ಮನೆಗೆ ಬಂದಾಗಂತೂ ಸ್ವಲ್ಪ ಜನ ಅಂತೂ ಮೀಟ್ ಮಾಡ್ತಾ ಇರ್ತೀನಿ, ಆದರೆ ಜಾಸ್ತಿ ಸಿಗಲ್ಲ ಅಷ್ಟೇ. ಸೊ ನನ್ನ ಮಗಳೂ ಕೂಡ ಕೇಕ್ ತಿನ್ಸಕ್ಕೆ ಹೋದ್ಲು. ಸೊ ಕೇಕೆಲ್ಲ ತಿನ್ನಿಸಿ ಅವಳು ಕೂಡ ಇನ್ನೇನು ಮನೆಗೆ ಹೊರಡಬೇಕು, ಊಟ ಮಾಡಿ ಅಂತ ಹೇಳಿದ್ರು. ಸೊ ಊಟ ಎಲ್ಲ ಮಾಡಿಕೊಂಡು ಮನೆಗೆ ಇನ್ನೇನು ಹೊರಡಬೇಕಾಗಿತ್ತು. ಹಾಗೆಯೇ ಇನ್ನೊಂದು ವಿಷಯ ಏನಪ್ಪ ಅಂದರೆ ಈ ಮಂತೇನೆ ನನ್ನ ಮಗಳು ಬರ್ಡೇ ಕೂಡ ಇದೆ. ಸೊ ಲಾಸ್ಟಿಗೆ 20ಗೆ ಇದೆ ಬರ್ತಡೇ ಅವಳದು. ಅವತ್ತು ಏನು ಸೆಲೆಬ್ರೇಷನ್ ಮಾಡೋಣ ನೋಡೋಣ, ಇನ್ನೂ ಐಡಿಯಾ ಇಲ್ಲ. ಸೊ ಇಷ್ಟು ದಿನ ತುಂಬ ಚೆನ್ನಾಗೇ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಈ ವರ್ಷ ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ, ನೋಡಬೇಕು. ಹಾಗೇನೆ ನನ್ನ ವ್ಲಾಗು ಹೇಗೆ ಬರ್ತಾ ಇದೆ ಏನು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ಸಜೆಷನ್ ಇದ್ದರೆ ಹೇಳಿ. ಸೊ ನಾನು ಕೂಡ ಅಳವಡಿಸ್ಕೋತೀನಿ. ನಿಮ್ಮ ಒಂದು ಒಪಿನಿಯನ್ನೇ ತುಂಬ ಮುಖ್ಯ ಅಂತ ಹೇಳ್ಬೋದು. ಯಾಕಂದರೆ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಅಥವಾ ನನ್ನ ವ್ಯೂವರ್ಸ್ ಆಗಿರ್ಬೋದು, ಸೊ ಅವ್ರು ಯಾವ ಥರ ಒಂದು ಅಪ್ಡೇಟ್ನ ಕೊಡ್ತಾರೆ ಅದ್ರ ಮೇಲೆ ನಾವು ವೀಡಿಯೋಸ್ನ ಮಾಡೋಕ್ಕೆ ತುಂಬ ಖುಷಿ ಅನಿಸುತ್ತೆ. ಸೊ ಅದಕ್ಕಾಗಿ ವಿಡಿಯೋಗೆ ಆದಷ್ಟು ಲೈಕ್ನ ಕೊಡೋದಕ್ಕೆ ಪ್ರಯತ್ನ ಪಡಿ. ಸೊ ನಮಗೂ ಗೊತ್ತಾಗುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಸದ್ಯಕ್ಕೆ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಯಾಕಂದರೆ ಮುಂದೆ ಬೇರೆ ಬೇರೆ ವೀಡಿಯೋಸ್ಗಳು ಬರುತ್ತೆ, ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.